ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ 30 ಡೇಸ್ ಕುಕಿಂಗ್ ಚಾಲೆಂಜ್ ಅಂತ ಹೇಳಿದ್ನಲ್ವ. ಸೊ ಅದರಲ್ಲಿ ಇದು ಡೇ 5 ಆಗಿರುತ್ತೆ. ಸೊ ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ರೆಡ್ ಮಸಾಲ ರೈಸು. ಆ್ಯಂಡ್ ಇದು ಬಂದುಬಿಟ್ಟು ರೆಡ್ ಮಸಾಲ ರೈಸ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನಾನು ಹಸಿಮೆಣ್ಸಿನ್ಕಾಯಿ ತಿನ್ನೋ ಆಗಿರಲಿಲ್ಲ. ಸೊ ಹಂಗಾಗಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಬರೀ ಒಣಮೆಣ್ಸಿನ್ಕಾಯಿಂದ ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ಏನಂತ ನೋಡೋಣವಾ? ಆ್ಯಂಡ್ ಫಸ್ಟ್ ಮಸಾಲ ನೋಡ್ಕೊಳ್ಳೋಣ. ಸೊ ಸ್ವಲ್ಪ ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಕೊತ್ತಂಬರಿ ಕಾಳು, ಮರಾಠಿ ಮೊಗ್ಗು, ಕಾಜು ಮತ್ತು ಬಿಳಿ ಎಳ್ಳನ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಸಾಲ ರುಬ್ಲಿಕ್ಕೆ ಹಾಕಬೇಕು. ಆ್ಯಂಡ್ ಶುಂಠಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಆಗಲಿ, ಕೊತ್ತಂಬರಿ ಮತ್ತು ಈರುಳ್ಳಿ, ಟೊಮೊಟೊನ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ನಾವು ಮಿಕ್ಸಿ ಮಾಡಬೇಕಾಗುತ್ತೆ ಗೈಸ್. ಆ ಮಸಾಲನು ಈ ಮಸಾಲನು. ಮತ್ತು ಇದು ಬಂದುಬಿಟ್ಟು ಒಗ್ಗರಣೆ ಹಾಕಲಿಕ್ಕೆ, ಎಣ್ಣೆ ಕಾದಾಗ ಇದನ್ನು ಹಾಕಲಿಕ್ಕೆ. ಸೊ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆ್ಯಂಡ್ ಪಲಾವ್ದಲ್ಲೇ ಒಂದು ಏಲಕ್ಕಿ, ಒಂದೇ ಒಂದು ಲವಂಗ, ಚಕ್ಕೆ ಮತ್ತು ಗೋಡಂಬಿ, ದ್ರಾಕ್ಷಿ, ಎಳ್ಳು ತೊಗೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಆ್ಯಂಡ್ ಸೊ ಇವಾಗ ಗ್ರೈಂಡ್ ಮಾಡಲಿಕ್ಕೆ ನಾವು ಮಸಾಲ ಎತ್ತಿಟ್ಕೊಂಡಿದ್ವಲ್ಲ, ಗಟ್ಟಿ ಮಸಾಲ, ಸೊ ಅದನ್ನು ಹಾಕಿ ಆ್ಯಂಡ್ ಬೆಳ್ಳುಳ್ಳಿ, ಶುಂಠಿ ಅವನ್ನೆಲ್ಲ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಹೇಳಿದ್ನಲ್ವ, ಅದಿಷ್ಟು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಬೇಕು. ಆ್ಯಂಡ್ ಬೈ ದ ವೇ ನಮ್ಮ ಸಮರ್ಥ ಏನು ಮಾಡ್ತಿದ್ದಾನೆ ನೋಡಿ ಗೈಸ್. ನಾನಿನ್ನೂ ಒಗ್ಗರಣೆ ಮಾಡಿರಲಿಲ್ಲ. ಸೊ ಆವಾಗಲೇ ಬಂದು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡ್ತಿದ್ದ. ಸೊ ಅದಕ್ಕೆ ಅವ್ರನ್ನ ನೀವು ಸುಮ್ಮನಿರಿ, ಹಂಗೆಲ್ಲ ಎಂಜಾಯ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಅವನಿಗೆ. ಇವನು ಬಂದುಬಿಟ್ಟು ನನ್ನ ಅಳಿಯ, ಅಂದರೆ ನಮ್ಮಮ್ಮನ ಅಣ್ಣನ ಮಗ. ಸೊ ನನಗೆ ಯಾವಾಗಲೂ ಟಾರ್ಚರ್ ಕೊಡ್ತಿರ್ತಾನೆ ಗಾಯ್ಸ್ ಇವನು. ಸೊ ಗಾಯ್ಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವನ ಬಗ್ಗೆ ಹೇಳಬೇಕು ಅಂದರೆ, ಅವ್ನಿಗೆ ನಾನು ಬೇಜಾರಾದರೆ ಸಾಕು ಅವನಿಗೂ ಬೇಜಾರಾಗುತ್ತೆ. ಸೊ ಹಂಗೆ ನಾನು ಅವನು ಕಿತ್ತಾಡ್ತೀವಿ, ಆದ್ರೂ ಅವ್ನಿಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ, ನನಗೆ ಬೇಜಾರಾದರೆ ಅವನಿಗೆ ಬೇಜಾರಾಗುತ್ತೆ. ಸೊ ಹಂಗೆ ಗೈಸ್, ನಾವಿಬ್ಬರು ಒಂಥರ ಟಾಮ್ ಆ್ಯಂಡ್ ಜೆರಿ ಇದ್ದಂಗೆ ಗೈಸ್. ಆ್ಯಂಡ್ ಇವಾಗ ಬಂದುಬಿಟ್ಟು ಪಾತ್ರೆನ ಇಟ್ಟಿದ್ದೀನಿ. ಸೊ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಸೊ ಅದು ನೀಟಾಗಿ ಬಿಸಿ ಆಗೋಂಗೆ ಮಾಡ್ಕೊತೀನಿ. ಸೊ ಗೈಸ್, ಆ ಮಸಾಲನೆಲ್ಲ ಹಾಕ್ಬಿಟ್ಟು ಅದನ್ನು ಗೋಲ್ಡನ್ ಬ್ರೌನ್ ಬರೋ ಹಾಗೆ ನೀಟಾಗಿ ಹುರ್ಕೊಬೇಕಾಗುತ್ತೆ. ಸೊ ಅದು ಹುರಿದಾದ್ಮೇಲೆ, ಸೊ ಜಾಸ್ತಿ ಹುರ್ಕೊಬಾರ್ದು ಗೈಸ್, ಸೀದೋಗುತ್ತೆ. ಸೊ ಹಂಗಾಗಿ ನಾನು ಬೇಗನೆ ಹಾಕಿದೆ ಈರುಳ್ಳಿನ. ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು ಗೈಸ್. ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಗೈಸ್, ಇದನ್ನು ನನಗೆ ತುಪ್ಪ ಜಾಸ್ತಿ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಸೊ ಹಂಗಾಗಿ ನಾನು ತುಪ್ಪ ಜಾಸ್ತಿ ಹಾಕಿದೆ. ಆದರೆ ನಮ್ಮ ಮಮ್ಮಿ ಬೈತಾಯಿದ್ರು, ಜಾಸ್ತಿ ತುಪ್ಪ ಹಾಕಬೇಡ, ಆಮೇಲೆ ಹಾಕ್ಕೊಂಡು ತಿನ್ಬೋದಾಗಿತ್ತು ತುಪ್ಪ ಅಂತ ಹೇಳಿದರು. ನನಗೇನೋ ಖಾರ ಅನ್ನಿಸ್ತು ಅದು ಮಸಾಲ. ಸೊ ಹಂಗಾಗಿ ನಾನು ತುಪ್ಪದಲ್ಲೇ ಮಾಡಿಬಿಟ್ಟೆ ಅದನ್ನು ಅಡುಗೆನ. ಸೊ ಅದಕ್ಕೆ ಆಮೇಲೂ ತುಪ್ಪ ಹಾಕ್ಕೊಂಡು ತಿನ್ಬೋದು, ಯಾಕೆ ಇವಾಗಲೇ ಹಾಕ್ಬಿಟ್ಟೆ ತುಪ್ಪನ ಅಂತ ಹೇಳ್ತಿದ್ರು ನಮ್ಮಮ್ಮ. ಅವನಿಗಂತೂ ಅದನ್ನು ನೆಕ್ಕಿ ಫುಲ್ಲು ಖಾರ ಆಗ್ಬಿಟ್ಟಿದೆ. ಅವನಿಗೆ ಫುಲ್ಲು ಬೆವರ್ತಿದ್ದಾನೆ. ಆ್ಯಂಡ್ ಅಡುಗೆ ಮನೇಲಿ ಎ ಸಿ ಹಾಕ್ಸು ಅಂತ ಕೇಳ್ತಿದ್ದ. ಅದಕ್ಕೆ ಅಡುಗೆ ಮನೇಲಿ ಯಾರಾದರೂ ಎ ಸಿ ಹಾಕ್ತಾರೆ, ಎಕ್ಸಿಟ್ ಫ್ಯಾನ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದೆ ಅವನಿಗೆ. ಏನು ಮಾಡೋಣ ಗೈಸ್, ಮಿಡ್ಲ್ ಕ್ಲಾಸ್ ಮನೆ, ಸೊ ಅಡ್ಜಸ್ಟ್ ಆಗಬೇಕಲ್ವಾ. ಸೊ ಗೈಸ್, ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊನ ಹಾಕಬೇಕು. ಸೊ ಇನ್ನೂ ನಾನು ಟೊಮೊಟೊ ಹಾಕಿಲ್ಲ. ಆ್ಯಂಡ್ ನಾನು ಮಾಡ್ತಿರೋದು ಆ್ಯಕ್ಚುಲಿ ಕಡಿಮೆ ಕ್ವಾಂಟಿಟಿದಲ್ಲಿ ಮಾಡಿದೆ ನಾನು. ಸೊ ನನಗನ್ಸಿದ ಮಟ್ಟಿಗೆ ಇನ್ನೂ ಬರಬೇಕಾಗಿತ್ತು. ನಾನು ಮಾಡಿರೋದು ಅಷ್ಟೇನು ರುಚಿಯಾಗಿರಲಿಲ್ಲ. ಓಕೆ, ತಿನ್ಬೋದು ಅನ್ನೋ ಥರ ಇತ್ತು. ತುಪ್ಪ ಹಾಕಿದರೆ ಮಾತ್ರ ತಿನ್ಬೋದಾಗಿತ್ತು ಗೈಸ್. ಸೊ ಹಂಗಾಗಿ ನಾನಿನ್ನೂ ಕಲಿತಾ ಇದ್ದೀನಿ ಗೈಸ್. ಸೊ ಮತ್ತು ನೀವು ಮಾಡಿಬಿಟ್ಟು ಅಯ್ಯೋ ಚೆನ್ನಾಗಿರಲಿಲ್ಲ, ಚೆನ್ನಾಗಿ ಇದೆ ಅಂತ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನಿನ್ನೂ ಕಲಿತಾ ಇದ್ದೀನಿ. ನಾನು ನಿಜವಾಗ್ಲೂ ನನಗೆ ಮಾಡೋಕ್ಕೆ ಬರೋಲ್ಲ ಅಷ್ಟು. ಸೊ ನಾನು ಇವಾಗ ಕಲಿತಾ ಇದ್ದೀನಲ್ಲ, ಸೊ ಹಂಗಾಗಿ ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ನೀವು ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗಿತ್ತು. ನನಗೆ ಒಣಮೆಣ್ಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದೇ ತುಂಬ ಇಷ್ಟ ಆಗುತ್ತೆ ಗೈಸ್. ಸೊ ನಾನಿಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಬೇಕಾಗಿತ್ತು, ಮಿಕ್ಸಿಗೆ ಹಾಕಬಾರ್ದಾಗಿತ್ತು. ಆ್ಯಂಡ್ ನಾನು ತಿನ್ನೋ ಆಗಿರಲಿಲ್ಲ ಅಂತ ನಾನು ಹಾಕಿರಲಿಲ್ಲ ಅಷ್ಟೇ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ವೀಡಿಯೋದಲ್ಲೆಲ್ಲ ನಾನು ಜಾಸ್ತಿ ಆ್ಯಂಡ್ ಸೊ ಅಂತ ಮಾತಾಡ್ತೀನಿ. ನನಗೆ ಅಷ್ಟು ಯಾರ ಜೊತೆಗೂ ಮಾತಾಡಿ ರೂಢಿ ಇಲ್ಲ ಗೈಸ್. ಸೊ ನಾನು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಲಾಸ್ಟ್ ಬೆಂಚಲ್ಲಿ ಒಬ್ಬಳೇ ಕೂತ್ಕೊತಿದ್ದೆ. ಸೊ ನನಗೆ ಯಾರ ಜೊತೆಗೂ ಮಾತಾಡಿ ರೂಢಿ ಇಲ್ಲ. ಸೊ ನಾನು ಯಾರ ಹತ್ರನಾದರೂ ಮಾತಾಡುವಾಗ ಸೊ
ಯಾಕಂದರೆ ನಾನು ಯಾವತ್ತೂ ಮಾತಾಡಿಲ್ಲ ಅಲ್ಲ, ಸೊ ನನ್ನಿಂದ ಏನಾದರೂ ಬೇಜಾರಾಗ್ಬೋದೇನೋ ಅನ್ನೋ ಕಾರಣಕ್ಕೆ ಫಸ್ಟು ನಾನು ಬಳಕೆ ಮಾಡೋದೆ. ಸೊ ಆ್ಯಂಡ್ ಇದನ್ನು ಬಳಕೆ ಮಾಡ್ತೀನಿ. ಸೊ ನೋಡಿದವರಿಗೆ ನಿಮಗೆ ಅಯ್ಯಯ್ಯೋ ಏನು ಇವಳು ಮತ್ತೆ ಅಂತಾಳಲ್ಲ, ಸೊ ಹಂಗೆ ಹಿಂಗೆ ಅಂತಾಳಲ್ಲ ಅಂತ ಅನಿಸ್ಬೋದೇನೋ. ಆದರೆ ನನಗೆ ಮಾತಾಡೋಕೆ ಅಷ್ಟು ಬರಲ್ಲ ಗಾಯ್ಸ್. ಸೊ ಮತ್ತೆ ಅಂತಿದ್ದೀನಿ, ನನಗೆ ಮಾತಾಡೋಕೆ ಅಷ್ಟೊಂದು ಬರಲ್ಲ. ನೋಡೋಣ ಗಾಯ್ಸ್. ಇವಾಗ ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದಿದ್ದೀನಿ, ಇನ್ನು ಮುಂದೆ ಮಾತಾಡೋದನ್ನು ಕಲಿತೀನಿ. ಹಂಗಾಗಿ ಇವಾಗ ನಾನು ಮಾತಾಡ್ತಾಯಿದ್ದೀನಿ. ನನಗಿಷ್ಟು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಜೊತೆಗೆ ಮಾತಾಡಿ ಸ್ವಲ್ಪ ಇಷ್ಟಾದರೂ ಮಾತಾಡ್ತಾಯಿದ್ದೀನಿ. ಅವ್ರ ಜೊತೆ ಕಂಫರ್ಟಾಗಿ ಮಾತಾಡ್ದಂಗೆ ನಿಮ್ಮ ಜೊತೆ ಕಂಫರ್ಟಾಗಿ ಮಾತಾಡ್ತೀನಿ. ಇವಾಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೂ. ಆ್ಯಂಡ್ ಟೊಮೊಟೊ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನು ಹಾಕಬೇಕು ಗೈಸ್. ಸೊ ಮಸಾಲ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಆದಮೇಲೆ ಇವಾಗಲೇ ರುಚಿ ನೋಡಿಕೊಂಡು ನೀವು ಸಾಲ್ಟು ಇವಾಗಲೇ ಹಾಕ್ಬೋದು. ಆ್ಯಂಡ್ ಅದಕ್ಕೆ ಪ್ರಮಾಣಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಬೋದು. ಚೆನ್ನಾಗಿ ಮಾತಾಡಿದ್ವಿ ನಾನು ಅವನು, ಆದರೆ ಅದೆಲ್ಲ ವಾಯ್ಸು ಸೊ ನಂದು ಹೋಗ್ಬಿಟ್ಟಿತ್ತಲ್ಲ. ಸೊ ಹಂಗಾಗಿ ಒಂಥರ ಕೇಳಿಸೋದು ನನ್ನ ವಾಯ್ಸು. ಹಂಗಾಗಿ ನಾನಾಗೆ ಮಾತಾಡ್ತಿದ್ದೀನಿ. ಏನು ಇವಳು ಪಾಠ ಥರ ಓದ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಮುಂದಕ್ಕೂ ಮಾತಾಡ್ತೀನಿ, ಇನ್ನೂ ಮಾತಾಡೋದಿದೆ ನಂದು. ಸೊ ಹಾಗೆಲ್ಲ ನೀಟಾಗಿ ಮಾತಾಡ್ತೀನಿ. ನನಗೆ ತುಂಬ ಜನ ಬಂದು ಹೇಳಿದ್ದಾರೆ, ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ಆದರೆ ನೀನು ಯಾಕೆ ಜಾಸ್ತಿ ಅಂತ ಬಳಸ್ತೀಯ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ನನ್ನ ಮಾತನ್ನ ಇಷ್ಟಪಟ್ಟಿರೋದ್ರೆ ಒಬ್ಬರೇ ವ್ಯಕ್ತಿ, ಅವಳು ನನ್ನ ಫ್ರೆಂಡು. ಸೊ ಅವಳೊಬ್ಬಳೇ ನನಗೆ ಹೇಳಿರೋದು. ಬೇರೆಯವ್ರದ್ದೆಲ್ಲ ಬಿಡು, ನೀನು ಚೆನ್ನಾಗಿದೆ, ನಿನ್ನ ಸ್ಲ್ಯಾಂಗ್ ಚೆನ್ನಾಗಿದೆ, ನೀನು ಮಾತಾಡು, ಆಯಿತು ಅಂತಲೇ ಬಳಸು, ಪರವಾಗಿಲ್ಲ ಅಷ್ಟೇ ಮಾತಾಡು ಅಂತ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ನನಗೆ ಇದುವರೆಗೂ ಫ್ರೆಂಡ್ಸ್ ಇದ್ದಾರೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಆದರೆ ನನಗೆ ತುಂಬ ಕ್ಲೋಸ್ ಇರೋದು ಅಂತಂದರೆ ಇಬ್ಬರೇ. ಸೊ ಅದರಲ್ಲಿ ಒಬ್ಬಳು ಅವಳನ್ನ ಮೀಟೇ ಮಾಡಲ್ಲ, ಫೋನಲ್ಲೇ ಮಾತಾಡೋದು. ಆದರೂ ನಾನು ಅವಳು ಫುಲ್ ಕ್ಲೋಸ್ ಇದ್ದೀವಿ. ಸೊ ಏನೇ ಆದ್ರೂ ನಾನು ಅವಳಿಗೆ ಶೇರ್ ಮಾಡ್ಕೊತಿರ್ತೀನಿ. ನನ್ನ ವಿಚಾರ ಏನೇನಿದೆ ಎಲ್ಲ ಗೊತ್ತಿದೆ ಅಂತಂದರೆ ಸೊ ಅವಳೆಯ, ಬೇರೆ ಯಾರಿಗೂ ಅಷ್ಟು ಹೇಳಿಲ್ಲ ನನ್ನ ಬಗ್ಗೆ ನಾನು. ಆ್ಯಂಡ್ ಅವಳೇ ಹೇಳ್ತಿರ್ತಾಳೆ, ನನಗೆ ಏನೇ ಆದರೂ ಅವಳೇ ಹೇಳೋದು. ಫಸ್ಟು ನಾನು ವಿಡಿಯೋ ಮಾಡ್ಲಿಕ್ಕೆ ಕಾರಣನೇ ಅವಳು. ಸೊ ಅವಳೇ ಬೈದ್ಲು, ನೀನು ಮಾಡ್ತಿದ್ಯಾ ತಾನೇ, ಮಾಡು, ಡಿಲೀಟ್ ಮಾಡಬೇಡ, ಮಾಡ್ಕೊಂಡು ಹೋಗು, ಚೆನ್ನಾಗಿ ಮಾಡ್ತೀಯಾ, ಇವಾಗ ಆಗಲಿಲ್ಲ ಅಂದರೂ ಮುಂದೊಂದು ದಿನ ಕಲಿತು ಮಾಡ್ತೀಯ ನೀನು, ಮಾಡು, ಯಾವುದ್ರಲ್ಲಾದರೂ ಒಂದು ಇರಬೇಕು, ಮಾಡ್ತೀಯ ಮಾಡು ಅಂತ ಅಂದ್ಲು. ಅವಳಿಗೆ ಒಟ್ಟು ಗೊತ್ತಿಲ್ಲ ಗಾಯ್ಸ್. ನಾನು ಏನಾದರೂ ಕೆಡ್ದು ಮಾಡಿದೆ ಅಂದರೆ ಫಸ್ಟ್ ಬೈಯೋಳೆ ಅವಳು, ನಾನು ಒಳ್ಳೇದು ಮಾಡಿದೆ ಅಂದರೆ ಫಸ್ಟ್ ಹೊಗಳವಳೆ ಅವಳು. ಸೊ ಹಿಂಗೆ ನಾನೇನಾದರೂ ಕೆಟ್ಟದ್ದು ಮಾಡುವಾಗ ನನಗೆ ಯಾಕೆ ಬೇಕು ಬಿಡು ಅಂತ ಅನ್ನಲ್ಲ, ಬೈದು ಬಿಡ್ತಾಳೆ ನನಗೆ. ಯಾಕೆ ಮಾಡ್ತಿದ್ಯಾ ಅದನ್ನು ಮಾಡಿದರೆ ನಿನಗೆ ಕಾಮನ್ ಸೆನ್ಸ್ ಇಲ್ಲ, ಬೈದೇ ಬಿಡ್ತಾಳೆ ಗಾಯ್ಸ್. ನನಗೆ ಏನೇ ಮಾಡೋಕ್ಕೋದ್ರೂ ಅದರಲ್ಲಿ ತಪ್ಪಿದೆ ಅಂತಂದರೆ ಬೇಡ ಅಂಕಿತ ಅದನ್ನು ಮಾಡಬೇಡ ಅಂತಾಳೆ, ಸರಿ ಇದೆ ಅಂತಂದರೆ ನೀನು ಇದನ್ನು ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಹಂಗಾಗಿ ಆದರೆ ನಾನು ಅವಳಿಂದ ದೂರ ಇದ್ದೀನಿ, ದೂರ ಇರ್ಬೋದು, ಆದರೆ ನಾನು ಅವಳು ಆ್ಯಂಡ್ ಕ್ಯಾಶುವಲ್ ಟಾಕ್ಸ್ ಅಂತೂ ಇದ್ದೇ ಇರುತ್ತೆ ಗೈಸ್. ಏನು ಮಾಡೋಣ, ನಾನು ಅವಳ ಜೊತೆಗೆ ಇರಬೇಕಾಗಿತ್ತೇನೋ ಅಂತ ಅನ್ನಿಸ್ತಿದೆ. ಸೊ ಸಾರಿ, ಮಿಸ್ ಯು. ಅವಳಿಗೆ ಯಾಕೋ ಹೇಳ್ಬೇಕು ಅನ್ನಿಸ್ತು, ಸೊ ನಾನು ಹೇಳಿದೆ. ಆ್ಯಂಡ್ ನನಗಿಂತ ಅವಳಿಗೆ ಜಾಸ್ತಿ ಯಾರೂ ಬೇಜಾರು ಮಾಡಿಲ್ಲ ಗೈಸ್. ಯಾರನ್ನೂ ಅವಳು ಹಚ್ಕೊಳ್ಳೋದಿಲ್ಲ. ಹಚ್ಕೊಂಡ್ಮೇಲೆ ಅವಳಿಂದ ಬೇಜಾರಾಯಿತು ಅಂದರೆ ಅವಳು ಮತ್ತೆ ಮಾತಾಡ್ಸೋದೇ ಇಲ್ಲ. ಅವಳಿಗೆ ಅಷ್ಟು ಬೇಜಾರು ಮಾಡಿ ಅಷ್ಟು ನೋವು ಮಾಡಿದ್ರು ಅವಳು ನಾನು ಮಾತಾಡಿಸ್ತಿದ್ದಾಳೆ, ನನ್ನ ಜೊತೆಗೆ ಚೆನ್ನಾಗಿದ್ದಾಳೆ. ಏನೇ ಕರೆಕ್ಷನ್ಸ್ ಬೇಕಂದ್ರೂ ನಾನು ಅವಳಿಗೆ ಕೇಳೋದು ಗೈಸ್. ಏನು ಮಾಡೋದು ಅಷ್ಟೇ. ಸೊ ಅದು ಮಸಾಲ ಹಾಕಿದ್ಮೇಲೆ ಉಪ್ಪು ಹಾಕಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು, ಅದನ್ನು ಹಾಕಿ ಸೊ ಮಿಕ್ಸ್ ಮಾಡಿದೆ. ಸೊ ಇದೊಂದು 2 ವಿಸಿಲ್ ಕೂಗಿದ್ರೆ ಸಾಕು, ಬೆಂದೋಗುತ್ತೆ. ಆ್ಯಂಡ್ ಇದು ಟೇಸ್ಟ್ ಮಾಡಿ ನೋಡಿದ್ವಿ ನಾವು. ನನಗೆ ಏನು ಕಡಿಮೆ ಅನ್ನಿಸ್ತು ಅಂದರೆ ಟೇಸ್ಟ್ ಕಡಿಮೆ ಅನ್ನಿಸ್ತು ಗೈಸ್ ನನಗೆ. ಓಕೆ ತಿನ್ಬೋದು, ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ಹಂಗಾಗಿ. ಸೊ 2 ವಿಜಿಲ್ ಆಯಿತು. ಸೊ ಆಗಿದೆ, ರೈಸ್ ಆಗಿದೆ. ಸೊ ಅದ್ರ ಜೊತೆಗೆ ಮೊಟ್ಟೆ ಚೆನ್ನಾಗಿರುತ್ತೆ ಅಂತ ತಿಂದೆ, ಮಾಡಿದ್ದೀನಿ, ಮೊಟ್ಟೆ ಕೂಡ ಮಾಡಿದ್ದೀನಿ. ಸೊ ಸೈಡಿಗೆ ಮೊಟ್ಟೆ ಇಟ್ಕೊಂಡು ತಿಂದರೆ ಸ್ವಲ್ಪ ಮೊಟ್ಟೆ ಹಾಕಿದಿದ್ರು ಎಗ್ ಬಿರಿಯಾನಿ ಆಗಿಬಿಟ್ಟಿರೋದೇನೋ. ನನಗೆ ಅದೇ ಗಾಯ್ಸ್ ಹೇಳಿದ್ನಲ್ವ, ಒಣ ಮೆಣಸಿನ್ಕಾಯಿ ಹಾಕೋ ಬದಲಿಗೆ ಖಾರದ ಪುಡಿ ಹಾಕಿದಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತು ನನಗೆ. ಆ್ಯಂಡ್
ನಾಟ್ ಬ್ಯಾಡ್ ಅನ್ನಂಗಿತ್ತು. ಸೊ ಒಂದು ಸಮರ್ಥಂಗೂ ಕೊಟ್ಟೆ, ಅವನು ಓ ಅನ್ನೋ ರಿಯಾಕ್ಷನ್ ಕೊಟ್ಟ. ಅಂಕಿತಾ ಚೆನ್ನಾಗಿದೆ ಅಂತ ತುಪ್ಪ ಹಾಕಿ ಮಾಡಿರೋದು ಗಾಯ್ಸು, ಚೆನ್ನಾಗಿದ್ದೇ ಇರುತ್ತಲ್ವಾ. ಸೊ ಹಂಗಾಗಿ ಫಸ್ಟು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಸೊ ಆ ಗೆಸ್ಟಿಗೆ ಒಬ್ರಿಗೆ ಕೊಟ್ಟೆ. ಅವರಾದಮೇಲೆ ಸಮರ್ಥಂಗೆ ತಿನ್ನಿಸ್ದೆ. ಸೊ ಅವನು ಬಿಸಿ ತಿನ್ನಿಸ್ಬಿಟ್ಟಿಯಲ್ಲ ಅಂತ ಮುಖ ಆ ಕಡೆ ತಿರುಗಿಸ್ಕೊಂಡ. ಆಮೇಲೆ ಚೆನ್ನಾಗಿದೆ ಅಂತ ಅಂದ. ಸೊ ಅವ್ನು ಕ್ಯಾಮ್ರಾ ನೋಡ್ಕೊಂಡು ಹೇಳೋ ಅಂತ ಅಂದೆ, ಹಂಗೆ ಹೋಗ್ಬಿಟ್ಟ ಅವನು. ಸೊ ನಾನು ತಿನ್ನೋದಾಗ ಸ್ವಲ್ಪ ನನಗೆ ಅನ್ನಿಸ್ತು ನಾನು ಮಾಡಿರೋದು ಅಮ್ಮ ಮಾಡಿದಷ್ಟೇನು ರುಚಿ ಇರಲಿಲ್ಲ ಅಂತ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಗಾಯ್ಸ್, ಸೊ ಪ್ಲೀಸ್ ಕ್ಷಮಿಸ್ಬಿಡಿ. ತುಂಬ ಕೊರ್ದಿದ್ದೀನಿ, ಏನೋ ಹೊಟ್ಟೆಪಾಡಿಗೋಸ್ಕರ ಮಾಡ್ಕೊತಿದ್ದೀನಿ ಗೈಸ್, ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.